ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದಾದಂಥ ಬಟ್ಟಲು ಕಡುಬು ಹಾಗೆ ಅದರ ಜೊತೆಗೆ ಬೇಳೆ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ನಮ್ಮ ಪೇಜ್ನ ಫಾಲೋ ಮಾಡಿ. ಮೊದಲಿಗೆ ಬಟ್ಟಲು ಕಡುಬು ಮಾಡೋದಕ್ಕೆ 3 ಕಪ್ಪಷ್ಟು ನೀರು ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಹಾಗೆ ಅದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈ ನೀರು ಕುದಿಯೋದಕ್ಕೆ ಶುರುವಾದ ನಂತರ ಇದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಹೀಗೇ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡೋಣ. ಇದು ಮಧ್ಯದಲ್ಲಿ ತಿರುಗಿಸೋದೇನು ಬೇಡ. ಹಾಗೆಯೇ 10 ನಿಮಿಷ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಇದು 10 ನಿಮಿಷ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬನಿಯಾಗಿ ಬೆಂದಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಮತ್ತೆ ನಾವು ಸ್ಟೀಮ್ ಮಾಡ್ತೀವಲ್ಲ, ಹಾಗಾಗಿ ಅದು ಎಷ್ಟು ಬೆಂದಿದ್ರೂ ಅಷ್ಟೇ ಸಾಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇಲ್ಲಿ ಈಗಾಗಲೇ ಬೆಂದಿರೋದ್ರಿಂದ ಇದೇನು ಗಂಟಾಗೋದಿಲ್ಲ. ಅಕಸ್ಮಾತಾಗಿ ಗಂಟಾದ್ರೂ ಕೂಡ ಮುಂದೆ ನಾವು ನಾದ್ಕೊಳ್ತೀವಲ್ಲ, ಆವಾಗ ಸರಿ ಹೋಗುತ್ತೆ. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಒಂದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಅರಳ್ಕೊಳ್ಳೋಕ್ಕೆ ಬಿಡೋಣ. ಅಷ್ಟೊತ್ತಿಗೆ ಚಟ್ನಿಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಚಟ್ನಿಗೆ ನಾನು 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಳೆಗಳು ಗರಿಗರಿಯಾಗಿ ಚೆನ್ನಾಗಿ ಹದವಾಗಿ ಹುರ್ಕೋಬೋದು. ಅದಕ್ಕೋಸ್ಕರ ಈ ರೀತಿ ಸುಮಾರು ತುಂಬ ಚೆನ್ನಾಗಿ ಕೆಂಪಗಾಗೋ ತನಕ ಹುರಿಯೋದು ಬೇಡ. ಒಂದು ಅರ್ಧದಷ್ಟು ಹುರಿದಿದ್ದಾಗಿದೆ ಅಂದಾಗ ಇದಕ್ಕೆ ಉಳಿದಂಥ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ಈಗ ನೋಡಿ, ಇದು ಅರ್ಧ ಹುರಿದಿದ್ದಾಗಿದೆ. ಈಗ ಇದಕ್ಕೆ ನಾನು ಒಂದು 6 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡಿದ್ದೀನಿ. ಈಗ ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಮೆಣಸಿನ್ಕಾಯಿ ಗರಿ ಆಗುತ್ತೆ, ಹಾಗೆ ಬೇಳೆಗಳು ಕೂಡ ಕೆಂಪಗೆ ಚೆನ್ನಾಗಿ ಆಗುತ್ತೆ. ಆ ರೀತಿ ಹುರ್ಕೋಬೇಕು. ಈಗ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ಕೆಂಪಗಾಗಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಂತರ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ. ಈ ಬಿಸಿಗೆ ಆ ಕೊಬ್ಬರಿ ಬಿಸಿ ಆಗುತ್ತೆ. ಹಾಗಾಗಿ ಈ ರೀತಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ನಂತರ 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕೂಡ ಈ ರೀತಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ಆಗ ಬೇಗ ಅದು ಬಿಸಿ ಆಗುತ್ತೆ. ಅದು ಬಿಸಿ ಆದಾಗ ಅದು ಸಾಫ್ಟ್ ಆಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡಾಗ ಅದು ಚೆನ್ನಾಗಿ ಪೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ಹಾಕ್ಕೊಂಡು ಇದು ಸ್ವಲ್ಪ ತಣ್ಣಗಾಗಲಿ, ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ, ಇದೊಂದು 5 ನಿಮಿಷ ಆಗಿದೆ, ಚೆನ್ನಾಗಿ ತಣ್ಣಗಾಗಿದೆ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಹೀಗೆ ಹಾಕ್ಕೊಳ್ಳೋವಾಗ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಉದ್ದ ಅನಿಸಿದ್ರೆ ಸಣ್ಣದಾಗಿ ಮುರಿದು ಕೂಡ ಹಾಕ್ಕೋಬೋದು. ಹೀಗೆ ಎಲ್ಲ ಪದಾರ್ಥಗಳನ್ನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಂತರ ಇದಕ್ಕೊಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಹೀಗೆ ಬೆಳ್ಳುಳ್ಳಿ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು, ಅಥವಾ ಫ್ರೈ ಮಾಡೋವಾಗ ಈ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡ್ವಲ್ಲ ಆವಾಗ ಕೂಡ ಹಾಕ್ಕೋಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಅಳತೆಗೆ ಬೇಕಿರೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ನುಣ್ಣಗೆ ರುಬ್ಕೊಂಡಾಗಿದೆ. ಬೇಳೆಗಳ ಚಟ್ನಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ? ರುಚಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಬಿಡ್ತಾ ಇದ್ದೀನಿ. ಈ ರೀತಿ ಬೌಲ್ಗೆ ಹಾಕ್ಕೊಂಡು ಹಾಗೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ಒಗ್ಗರಣೆ ಕೊಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಒಗ್ಗರಣೆಗೆ ನಾನು 1 ಟೀ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೊಂದು ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಈ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವು, ಹಾಗೆ ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ. ಈ ಒಗ್ಗರಣೆ ಕೊಟ್ಕೊಂಡ್ರೆ ಆ ಹಿಂದಿನ ಘಮ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತಿನ್ನೋದು ಕೂಡ ಆ ಉದ್ದಿನಬೇಳೆ ಎಲ್ಲ ಸಿಗುತ್ತಲ್ಲ ಮಧ್ಯದಲ್ಲಿ, ಅದು ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ಇಲ್ಲದೇ ಇದ್ರೂ ಕೂಡ ಈ ಬೇಳೆ ಚಟ್ನಿ ಹಾಗೆ ಚೆನ್ನಾಗಿರುತ್ತೆ. ಈಗ ಚಟ್ನಿ ಸಿದ್ಧ ಆಗಿದೆ. ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ, ಅದು ಕೂಡ ಅಷ್ಟೇ ಅರಳಿಕೊಂಡು ಸ್ವಲ್ಪ ತಣ್ಣಗಾಗಿದೆ. ಈಗ ಅದನ್ನು ತೆಗೆದು ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಟಕ್ಕಾಗೋಷ್ಟು ಹದ ಬಂದಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಳ್ಳೇಬೇಕು ಅಂತೇನಿಲ್ಲ, ಬೇಕಂದರೆ ಹಾಕ್ಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಬಟ್ಲು ಕಡುಬು ಮಾಡ್ಕೋಬೋದು, ಅಥವಾ ಈ ಮಸಾಲೆ ಎಲ್ಲ ಏನು ಹಾಕ್ಕೊಳ್ದೆ ಪ್ಲೇನ್ ಆಗಿರೋಂಥ ಅಕ್ಕಿ ಹಿಟ್ಟನ್ನ ಹಾಗೆ ನಾದ್ಕೊಂಡು ಬಟ್ಲು ಕಡುಬು ಮಾಡಿಕೊಂಡು ತಿನ್ಬೋದು. ಅದು ಚಟ್ನಿ ಹಾಗೆ ಪಾಯಸ ಕೂಡ ಮಾಡಿಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಥವಾ ಈ ಹಿಟ್ಟಿಗೆ ಒಂದು ಸ್ವಲ್ಪ ನೆನೆಸಿರೋಂಥ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಬೇಯಿಸ್ಕೊಂಡ್ರೆ ಅದು ಖಾರವಾಗಿರುತ್ತಲ್ಲ, ಹಾಗಾಗಿ ಚಟ್ನಿ ಕೂಡ ಬೇಕಿಲ್ಲ, ಬರೀ ತುಪ್ಪದಲ್ಲಿ ತಿನ್ನೋಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದು ನಾದ್ಕೊಂಡಿದ್ದಾಗಿದೆ. ಈಗ ಕೈ ಸ್ವಲ್ಪ ಎಣ್ಣೆ ಮಾಡಿಕೊಂಡು
ಇದನ್ನು ಉಂಡೆಗಳು ಮಾಡ್ಕೊತಾ ಇದ್ದೀನಿ. ನಮಗೆ ಬಟ್ಲು ಕಡುಬು ಯಾವ ಸೈಜಲ್ಲಿ ಬೇಕೋ ಅದಕ್ಕೆ ಅನುಸಾರವಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಈ ರೀತಿ ಉಂಡೆಗಳು ಮಾಡಿಟ್ಕೊಂಬಿಟ್ರೆ ತಕ್ಷಣ ಬಟ್ಲು ಕಡುಬು ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಇಷ್ಟು ದಪ್ಪ ಉಂಡೆ, ಸ್ವಲ್ಪ ದೊಡ್ಡದಾಗಿ ನಾನು ಕಡುಬುಗಳನ್ನ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆ ಏನಾರು ಮಾಡ್ಕೋಬೇಕಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ರೀತಿ ಎಲ್ಲ ಹಿಟ್ಟನ್ನ ಉಂಡೆ ಮಾಡಿಕೊಂಡು ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ. ಈ ಬಟ್ಲು ಕಡುಬು ಮಾಡೋದು ಸುಲಭ ಅಷ್ಟೇ ಅಲ್ಲ, ತುಂಬಾ ಆರೋಗ್ಯಕರ, ಹಾಗೆ ತಂಪು ಕೂಡ. ಹಾಗೆ ರಾತ್ರಿ ಉಳಿದ ಅನ್ನದಲ್ಲಿ ಕೂಡ ಈ ರೀತಿ ಬಟ್ಲು ಕಡುಬು ಮಾಡಿಕೊಂಡ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ಅನ್ನ ಉಳಿದಿರೋ ಅಂಥ ಅನ್ನನ ನೀರಿಗೆ ಹಾಕಿ ಕುದಿಸಿ ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ನಾದ್ಕೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಕಡುಬು ಮಾಡ್ಕೋಬೋದು. ಈಗ ನೋಡಿ ಬಟ್ಲು ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಉಂಡೆ ತೊಗೊಂಡು ಮಧ್ಯದಲ್ಲಿ ಮೊದಲಿಗೆ ಈ ರೀತಿ ಒಂದು ಹೋಲ್ ಮಾಡ್ಕೋಬೇಕು. ನಂತರ ಈ ರೀತಿ ಅದನ್ನು ಅಗಲಿಸ್ಕೊಂಡು ಹೋಗಬೇಕು. ಈ ರೀತಿ ಬಟ್ಲು ಆಕಾರ ಬರೋದ್ರಿಂದ ಇದಕ್ಕೆ ಬಟ್ಲು ಕಡುಬು ಅಂತ ಹೇಳೋದು. ನೋಡಿ ಈ ರೀತಿ ನಾವು ಬಟ್ಲು ಶೇಪಲ್ಲಿ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಈ ಒಣಕೊಬ್ಬರಿದು ಬಟ್ಲು ಇರುತ್ತಲ್ಲ ಅದೇ ಥರ ಕಾಣಿಸುತ್ತೆ. ಇದು ಈ ಒಣಕೊಬ್ಬರಿದು ಬಟ್ಲನ್ನ ಮೇಲ್ಗಡೆ ಆ ಕಪ್ಪು ಭಾಗನ ತಕ್ಕೊಂಡ್ರೆ ಇದೇ ರೀತಿ ಕಾಣುತ್ತೆ ಅಲ್ವಾ? ನೋಡಿದ್ರೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಬಟ್ಲು ಕಡುಬು. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಈ ರೀತಿ ಬಟ್ಲಾಕಾರವಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೊದಲಿಗೆ ಮಧ್ಯದಲ್ಲಿ ಈ ರೀತಿ ಒಳಗಡೆ ಮಾಡ್ಕೊಂಡು ನಂತರ ಅದಕ್ಕೆ ಶೇಪ್ ಕೊಟ್ಕೊಂಡೆ ತುಂಬ ಸುಲಭವಾಗಿ ಬರುತ್ತೆ. ಮಾಡೋದು ಅಭ್ಯಾಸ ಇಲ್ಲ ಅಂದವ್ರು ಕೂಡ ಮೊದಲನೇ ಸರಿನೇ ಈ ರೀತಿ ಚೆನ್ನಾಗಿ ಮಾಡ್ಕೋಬೋದು. ಅಷ್ಟು ಸುಲಭ ಈ ಬಟ್ಲು ಕಡುಬು ಮಾಡೋದು. ನೋಡಿ ಎಷ್ಟು ಸುಲಭವಾಗಿ ಈ ಶೇಪ್ ಬಂತು. ಅಥವಾ ಈ ರೀತಿ ಮಾಡೋದು ಕಷ್ಟ ಅನ್ನೋದಾದರೆ ಇಡ್ಲಿ ಪ್ಲೇಟ್ಗೆ ಈ ಉಂಡೆನ ಇಟ್ಟು ಪ್ರೆಸ್ ಮಾಡಿಕೊಂಡ್ರೆ ಇಡ್ಲಿದು ಶೇಪ್ ಬರುತ್ತೆ ನೋಡಿ, ಅದೇ ಶೇಪಲ್ಲಿ ಬಟ್ಲು ಕಡುಬು ಸಿದ್ಧ ಆಗುತ್ತೆ. ಹೀಗೆ ನಾನು ಮಾಡಿಟ್ಕೊಂಡಿರೋಂಥ ಅಷ್ಟು ಉಂಡೆಗಳಲ್ಲಿ ಈ ಕಡುಬುಗಳನ್ನ ಮಾಡಿಟ್ಕೊಂಡಿದ್ದೀನಿ ನೋಡಿ. ಈ ಕಡುಬುಗೆ ಒಳಗಡೆಗೆ ಮಸಾಲೆ ಈರುಳ್ಳಿ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ರಂತೂ ಈ ಬಟ್ಲುಗಳಿಗೆ ಒಳಗಡೆಗೆ ತುಪ್ಪ ಹಾಕ್ಕೊಟ್ಬಿಟ್ರೆ ಹಾಗೆ ತಿನ್ಕೊಂಬಿಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಮಾಡ್ಕೊಂಡಿರೋ ಎಲ್ಲ ಬಟ್ಲು ಕಡುಬು ಸಿದ್ಧ ಆಗಿದೆ. ಹಾಗೆ ಇಲ್ಲಿ ನಾನು ಈಗಾಗಲೇ ನೀರನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ಈ ರೀತಿ ಮಧ್ಯದಲ್ಲಿ ಹೋಲ್ಸ್ ಇರೋಂಥ ಪ್ಲೇಟ್ ಇಟ್ಕೊಂಡ್ರೆ ಅದು ಸ್ಟೀಮ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಹೋಲ್ಸ್ ಇರೋಂಥ ಪ್ಲೇಟ್ ಇಟ್ಕೋಬೇಕು. ಅಥವಾ ಇಲ್ಲ ಅನ್ನೋದಾದರೆ ಅವಲಕ್ಕಿ ಸೋರ ಹಾಕೋಂಥ ಜಡಿ ಅಂತೂ ಇದ್ದೇ ಇರುತ್ತಲ್ವ, ಅದನ್ನು ಇಟ್ಕೊಂಡು ಕೂಡ ಸ್ಟೀಮ್ ಮಾಡ್ಕೋಬೋದು. ಹೀಗೆ ಎಲ್ಲನೂ ಈ ರೀತಿ ಇನ್ವರ್ಟಾಗಿ ಇಟ್ಕೊಂಡ್ರೆ ಅದು ಬೇಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ರೀತಿ ಉಲ್ಟಾ ಮಾಡಿ ಇಟ್ಕೊಂಡಿರೋದು. ಈಗ ನೋಡಿ ಇದು ಒಂದು 10 ನಿಮಿಷ ಬೆಂದಿದೆ. ಹಾಗೆ ಈ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀವಿ ನೋಡಿ, ಇಲ್ಲಿ ಎಷ್ಟು ಹದವಾಗಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಇನ್ವರ್ಟಾಗಿ ಇಟ್ಕೊಂಡಿರೋದ್ರಿಂದ ಆ ಸ್ಟೀಮ್ ಡೈರೆಕ್ಟಾಗಿ ಬರುತ್ತಲ್ವ, ಹಾಗಾಗಿ ಒಳಗಡೆಯಿಂದ ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ಈ ಕಡುಬನ್ನ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ, ಒಂದು ಚೂರು ಕೂಡ ಅಂಟ್ತಾ ಇಲ್ಲ. ಹಾಗೆ ನೋಡೋದು ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಸಾಂಪ್ರದಾಯಿಕವಾಗಿರೋಂಥ ಬಟ್ಲು ಕಡುಬು ಹಾಗೆ ಬೇಳೆ ಚಟ್ನಿ ಎಷ್ಟು ಸುಲಭವಾಗಿ ಸಿದ್ಧ ಆಯಿತು ಅಲ್ವಾ? ಈ ಬಟ್ಲು ಕಡುಬು ಹಾಗೆ ಚಟ್ನಿ ಎರಡೂ ಸೇರಿ ಸುಮಾರು ಒಂದು 20ರಿಂದ 25 ನಿಮಿಷದೊಳಗೆ ಮಾಡ್ಬೋದು. ಹಾಗೆ ಎಣ್ಣೆ ಬಳಕೆ ಕೂಡ ತುಂಬಾ ಕಡಿಮೆ ಎಣ್ಣೆಯಲ್ಲಿ ಮಾಡ್ಬೋದು. ಹಾಗಾಗಿ ಆಯಿಲ್ ಫ್ರೀ, ಹಾಗೆ ಹೆಲ್ದಿ ಕೂಡ. ಹಾಗೆ ಇದಕ್ಕೆ ಬೇಕಂದರೆ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾಂಪ್ರದಾಯಿಕ ಹಾಗೆ ಆರೋಗ್ಯಕರವಾದಂಥ ಬಟ್ಲು ಕಡುಬು ಮಾಡೋದು ತುಂಬ ಸುಲಭ ಅಲ್ವಾ? ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.